ಒಂದೆರಡು ಲೋಗೋ ಕೆಳಗಿಡ್ರಿ. ಸರ್, ವೆರಿ ಅನ್ಫಾರ್ಚುನೇಟ್ ಪಾರ್ಟ್ ಇದೊಂದು ಫ್ರೀ ಆ್ಯಂಡ್ ಫೇರ್ ಚುನಾವಣೆ ಆಗಬೇಕು ಅನ್ನೋಂಥ ಅಪೇಕ್ಷೆಯನ್ನು ನಾವು ಪ್ರಪ್ರಥಮವಾಗಿ ವ್ಯಕ್ತಪಡಿಸ್ತೀವಿ. ದುರ್ದೈವದ ಸಂಗತಿ ಏನಂದರೆ ಜನ ಪ್ಯಾನಿಕ್ ಆದರೂ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಪ್ಯಾನಿಕ್ ಆಗಿ 5-6 ದಿನ ಇಲ್ಲಿ ಬೂತ್ ತಿರುಗಾಡುವಂಥ ರಾಜ್ಯದ ಉಪಮುಖ್ಯಮಂತ್ರಿ ಪ್ರೆಸ್ ಮೀಟ್ ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ವೋಟ್ ಹಾಕಿದ್ರೆ ಒಳಗೆ ಹಾಕಿಸ್ತೇವೆ ಅಂತ ಹೇಳಿ ಒಂದು ರೀತಿ ಗುಂಡಾವರ್ತನೆಗಿಳಿದಿರುವುದು ಇಡೀ ಈ ಕ್ಷೇತ್ರದ ಜನರೊಳಗೆ ಒಂದು ಭಯದ ವಾತಾವರಣ ನಿರ್ಮಾಣ. ಅವ್ರು ಆ ಭಯದ ವಾತಾವರಣ ಹೆಚ್ಚು ನಿರ್ಮಾಣ ಮಾಡಿದ್ರೆ ಸಜ್ಜನರು, ಒಳ್ಳೆಯ ಜನ ಪೋಲಿಂಗ್ ಬೂತ್ ಬಂದು ವೋಟ್ ಹಾಕೋದು ಕಡಿಮೆ ಆದ್ರೆ ನಾವು ಗೆಲ್ತೇವೆ ಅನ್ನೋಂಥ ಒಂದು ಭ್ರಮೆ ಒಳಗೆ ಒಂದಷ್ಟು ಕೆಟ್ಟ ಸಂಗತಿಗಳನ್ನು ಮಾಡ್ತಿದ್ದಾರೆ. ಈಗ ಅವರು ಆ ಪ್ರಿಮೈಸಸ್ನಾಗ ಒಳಗೆ ಹೊಕ್ಕಿದ್ದೆ ಅವಾಗ ಮಧ್ಯಾಹ್ನ 3 ಗಂಟೆ. ವೇಷ ಎಂಥದ್ದು ಹಾಕೊಂಡಾರ ಇರಲಿ, ನಾವು ಯಾವುದೇ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವೇಷ ಮರೆಸ್ಕೊಂಡು ಅಲ್ಲಿ ಹೋಗಿ ಎಂಥ ಶೈಲಿ ಹಾಕೊಂಡವ್ರ ಹೆಸರುಗಳೇನು, ನೀವು ಬಹಳ ಸೂಕ್ಷ್ಮವಾಗಿರುವಂಥ ಸಂಗತಿಗಳು ಹೋಗಿ ಅವರು ಪ್ರಿಂಟ್ ಮಾಡಿರೋ ಅಂಶಗಳಿಗೂ ಉಪಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿರುವಂಥ ಅಂಶಗಳಿಗೂ ಸಾಮ್ಯತೆ ಅನ್ನೋದನ್ನು ನೀವು ವೆರಿಫೈ ಮಾಡ್ತೀವಿ. ಒಂದೇ ಸಂಗತಿ, ಇದ್ರ ಪರಿಣಾಮ ಏನಾಗಿದೆ, ಇಡೀ ಜನರಲ್ಲಿ ಒಂದು ಸರ್ಕಾರಿ ಯಂತ್ರವನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಂದು ಇಲ್ಲಿ ಕುತ್ಕೊಂಡು ದುರುಪಯೋಗ ಮಾಡ್ಕೊಳಕತ್ತಾರ ಅಂತ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಅದರ ಪರಿಣಾಮವಾಗಿ ಯಾವುದೇ ಗಾಡಿ ನೋಡಿದ ಕೂಡಲೇ ಮೊದಲು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಂತ ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಮ ಹುಡುಗರು. ಅಲ್ಲಿ ಯಾರು ಬಂದ್ರು, ಯಾರನ್ನು ಕುದಿಸ್ಕೊಂಡು, ಅಲ್ಲಿ ಯಾವ ಪಾಂಪ್ಲೆಟ್ ಅದಾವ ನೋಡ್ರಿ. ಸರ್ಕಾರಿ ಗಾಡಿ ಅಂತ ಹೇಳಿದ್ರೆ ಔಟ್ಸೋರ್ಸ್ ಅದಾವ್ರಿ, ನಿಮ್ಗೆ ಗೊತ್ತಿರ್ಲಿ. ನನಗೆ ಗೌರ್ಮೆಂಟ್ ವೆಹಿಕಲ್ಗಳು ಅದಾವ. ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಚುನಾವಣೆ ಬರ್ತದ ಹೋಗ್ತದೆ. ನಮ್ಮ ಚುನಾವಣಾ ವಿಶ್ವಾಸಾರ್ಹತೆ ಅನ್ನುವಂಥದ್ದು ಉಳಿಸಿಕೊಳ್ಳೋದು ಬಹಳ ದೊಡ್ಡ ಪ್ರಮುಖವಾಗಿರೋ ಸಂಗತಿ. ಸೋಲು ಗೆಲುವು ಬಹಳ ಸ್ವಾಭಾವಿಕವಾಗಿ ನಾವು ಸ್ವೀಕರಿಸಬೇಕಾಗ್ತದೆ. ಈಗ ನೀವು ಇದನ್ನು ಇಷ್ಟು ಹತಾಶೆಯಿಂದ ಒಳಗೆ ಹಾಕಿಸ್ತೀನಿ ಅಂತೇಳಿ ದುಂಡಾವರ್ತನೆಗೆ ಹೇಳಿದ್ರೆ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ಆಗ್ತದೆ ಅನ್ನೋಂಥ ಭರವಸೆನೇ ಇರಲಿಲ್ಲ ಅಂದ್ರೆ ಅಂತ ಗೆಲುವಿನಿಂದ ಏನು ಸಾಧಿಸೋದು? ನಾನು ಬಹಳ ಪ್ರಾಮಾಣಿಕವಾಗಿ ಕೇಳ್ಕೊತೀನಿ ಸರ್. ಈಗ ಮಧ್ಯಾಹ್ನದಾಗ ಹಿಡ್ಕೊಂಡ್ ಬಂದಾರೆ, ಇಲ್ಲಿ ತನಕ FIR ಆಗ್ತದೆ. ಈಗ ಒಳಗೆ FIR ಮಾಡ್ತೇನೆ ಅಂದ್ರು ಇಷ್ಟು ತನಕ ಹಿಡ್ಕೊಂಡು ಬಂದ್ವಿ. ನಿಮ್ಗೆ ಗೊತ್ತಿರಲಿ, ಅವರು ಸ್ಟೇಷನ್ ಒಳಗಡೆ ಕಸ್ಟಡಿ ಒಳಗೆ ಲೈವ್ ಬಿಟ್ರ ಆ ಪಾಂಪ್ಲೆಟ್ನಾಗಿರೋ ಅಂಶಗಳು ಅವು ಯಾವ್ಯಾವ ಅನ್ನೋಂಥದ್ದು ಹೇಳ್ಯದ. ಒಂದು ಭಾಗ ಯಾರು ಲೈವ್ ಬಿಟ್ಟಾರ, ಯಾರು ಒಳಗೆ ಹೋಗಿ ಕೆಟ್ಟ ಕೆಲಸ ಮಾಡ್ರ ಅವ್ರ ಮೇಲೆ ನೀವು 100% FIR ಮಾಡ್ತೀನಿ ಅಂತೀರಿ. ಅದರದ್ದು ನಾವು ವೆಲ್ಕಮ್, ಅದ್ರ ಮಾಡ್ರಿ, ಆದಷ್ಟು ಬೇಗ ಮಾಡ್ರಿ, ಸಮಯ ವ್ಯರ್ಥ ಮಾಡಬೇಡ್ರಿ. ಆದ್ರೆ ಎರಡನೇ ಸಂಗತಿ, ಪೊಲೀಸ್ ಸ್ಟೇಷನ್ ಕಸ್ಟಡಿ ಒಳಗೆ ಯಾರು ಪ್ರೆಸ್ ಮೀಟ್ ಮಾಡಿದ್ರು? ಈ ಪೊಲೀಸ್ ಸ್ಟೇಷನ್ ಏನು ನಿಮ್ ಪ್ರೆಸ್ ಕ್ಲಬ್? ನಾಳೆ ಹಿಂಗಾದ್ರೆ ಸೆಕ್ಯೂರಿಟಿ ಒಳಗೆ ಒಂದು ಪ್ರೆಸ್ ಮೀಟ್ ಮಾಡ್ಬೋದು ಅನ್ನೋಂಥ ಭಾವನೆ ಬಂದ್ರೆ ಗತಿ ಏನು? ಪೊಲೀಸ್ ಸ್ಟೇಷನ್ ಒಳಗೆ ಹೆಂಗ್ ಪ್ರೆಸ್ ಮೀಟ್ ಮಾಡಕ್ಕ ಯಾರಿಗೆ ಅವಕಾಶ ಕೊಟ್ರಿ? ಅದರದ್ದು ಇನ್ಚಾರ್ಜ್. ಈಗ ಅವ್ರನ್ನ ಬಂಧಿಸಿ ಒಳಗೆ ಇಟ್ಕೊಂಡ್ರಿಲ್ಲ ನೀವು, ಅವ್ರ ಮೇಲೆ FIR ಆಗೋದು ಫಾರ್ಮಾಲಿಟಿ ಆಗ್ಬೇಕಾಗ್ಯದ. ಕಸ್ಟಡಿ ಒಳಗಿದ್ದವರು ಲೈವ್ ಹೋಗ್ಯಾರ ಅಂದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಅವರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಶುಡ್ ಬಿ ಡನ್. ಈ ಎಲ್ಲಾ ಸಂಗತಿಗಳಿಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಚುನಾವಣೆ ನಡೆಸ್ತಿರುವಂತವರಿಗೆ ಆಗ್ರಹ ಮಾಡ್ತೀನಿ. ಸರ್, ಚುನಾವಣೆಯನ್ನ ಬಹಳ ರಚನಾತ್ಮಕವಾಗಿ ತೆಗೆದುಕೊಡ್ರಿ. ಇದೊಂದು ಚೆನ್ನಾಗಿ ನಾವು ಮಾಡಿ ಪ್ರಜಾತಂತ್ರದ ಗೌರವವನ್ನು ಎತ್ತಿ ಹಿಡಿಬೇಕಾಗಿದೆ, ಇಲಾಖೆಗಳ ಗೌರವ ಎತ್ತಿ ಹಿಡಿಬೇಕಾಗಿದೆ. ಸರ್, ನೀವು ಹೆಜ್ಜೆಗೂ ನಿಮ್ಗೆ ಕಾರ್ಯಕರ್ತರ ಕೊರತೆ ಆಗ್ಯಾರ ನಿಮ್ಮ ಇದಕ್ಕೆ ಅಂತೇಳಿ ಮೊನ್ನೆನೂ ಆಯ್ತು. ಕೆಲವೊಂದು ಜನ ಸರ್ಕಾರಿ ನೌಕರದಾರರು ಮಾಡೋದನ್ನ ಸುದ್ದಿ ಮಾಡೋದ ನಂತರ ಕೂಡ ರಿಪೋರ್ಟ್ ಏನ್ ಬಂತು, ಅವ್ರ ಕೊಳ್ಳೊಳಗ ಶಲ್ಯ ಇರಲಿಲ್ಲ. ಸರ್, ಅದನ್ನ ಮುಚ್ಚಕ್ಕೂ ಕೆಲಸ ಮಾಡಿ. ಹಿಂಗಾಗಿ ಎಲ್ರಿಗೂ ಅದ್ರ ರಿಪೋರ್ಟ್ ನೀವೇನಾರ ನೋಡಿದ್ರಿ ಅಂದ್ರೆ ಗಾಬರಿ ಆಗೋಂಗದ. ಏನ್ ಕಂಪ್ಲೇಂಟ್ ಕೊಟ್ಟರು ಏನೂ ಆಗೋದಿಲ್ಲ. ನಾವು ದುಂಡಾವರ್ತನೆ ಮಾಡಿ ಈ ಚುನಾವಣೆ ಕ್ಷೇತ್ರ ಗೆಲ್ಲಬೇಕು ಅನ್ನೋಂತ ನಿರ್ಣಯ ಏನ್ ಮಾಡ್ರಿ, ದಯವಿಟ್ಟು ಹಿಂಸರ್ರಿ. ಒಂದು ಸಹಜವಾಗಿ ಕ್ರೀಡಾ ಮನೋಭಾವನೆಯಿಂದ ಈ ಚುನಾವಣೆ ಮಾಡೋಣ, ಜನರ ತೀರ್ಪನ್ನ ಸಮಚಿತ್ತದಿಂದ ಒಪ್ಕೊಳ್ಳೋಣ. ಇದನ್ನ ಕಿವಿ ಮಾತು ಹೇಳ್ತೀನಿ. ನೀವು ಜವಾಬ್ದಾರಿ ಸ್ಥಾನದ ನೀವು ಬರ್ತಿರ್ಬೋದು, ಏನಂತ ಪ್ರಮಾಣ ವಚನ ಸ್ವೀಕಾರ ಮಾಡ್ರಿ. ಒಳಗೆ ಹಾಕಿಸ್ತೀನಿ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ಅನ್ನೋಂಥ ಶಬ್ದ ಬರಬಾರ್ದಾಗಿತ್ತು. ಅದೇನು ಕಾನೂನು ಕ್ರಮ ತೆಗೆದುಕೊಳ್ಳೋದಂತ ಧಮಕಿಗಳು ಬರಬಾರ್ದಾಗಿತ್ತು. ಯಾಕಂದ್ರೆ ಸರ್, ಯಾವುದೇ ಇವತ್ತು ಮತಪಟ್ಟಿ ಏನಾಗಿದೆ ಅಲ್ಲ, ಅದು BLA ಇದ್ದೇ ಇರ್ತಾರಲ್ಲ, BLA ಅಲ್ಲಿ ನಮ್ಮ ಏಜೆಂಟ್ ಇದ್ದಲ್ಲೇ ಆಗಿರ್ತದಲ್ಲ. ಈಗ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಧಮಕಿ ಹಾಕೋದು, ಅದಕ್ಕೆ ಫಾಲೋ ಅಪ್ ಆಗಿ ಹಿಂಗೆಲ್ಲ ಮಾಡೋದು ಇದು ಒಳ್ಳೇದಲ್ಲ ಸರ್. ನೀವು ಒಂದು ಫೇರ್ ಅಂಡ್ ಫ್ರೀ ಚುನಾವಣೆ ಮಾಡೋಣ. ಖಂಡಿತ ಚುನಾವಣೆ ಒಳಗೆ ಏನ್ ರಿಸಲ್ಟ್ ಜನಾಭಿಪ್ರಾಯ ಬರ್ತದ, ಜನಾದೇಶ ಆಗ್ತದ, ಒಪ್ಕೊಳ್ಳುವಂತ ಕೆಲಸ ಮಾಡೋಣ. ಸೋಲು ಗೆಲುವಿನ ಬಗ್ಗೆ ಇಷ್ಟು ಹತಾಶರಾಗಿ ಅಧೀರರಾಗಿ ಕೆಲಸ ಮಾಡೋದನ್ನ ಜನ ಒಪ್ಪಲ್ಲ. ಬಾಗಲಕೋಟೆ ಜನ ಶಾಂತಯುತ ಜನ. ಬೇರೆ ಜಿಲ್ಲೆಗಳಲ್ಲಿ ಮಾಡಿರುವಂತಹ ದುಂಡಾವರ್ತನೆಯ ಪ್ರಯೋಗಗಳನ್ನ ನೀವು ಬಾಗಲಕೋಟದಲ್ಲೂ ಮಾಡಬಹುದು ಅನ್ನೋಂತಿದ್ರೆ ದಯವಿಟ್ಟು ಹಿಂಸರಿ ಅಂತ ವಿನಂತಿಯನ್ನ ಮಾಡ್ಕೋತೀವಿ. ಸರಿ, ವಿದ್ಯಾರ್ಥಿಗಳಿಗೆ ರಕ್ಷಣೆ
FIR ಆಗ್ಬೇಕು ಅಂತ ಹೇಳಿದ್ದೇವೆ. ಅವರು FIR ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ FIR ಆಗ್ತದೆ. FIR ಆದ ನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ಬೇಕು ಅನ್ನೋದು. ಅಲ್ಲೆಲ್ಲ ಒಳಗೆ CCTV ಅದಾವ್ರು ಸರ್. ಅಲ್ಲಿ ಸರ್ ಅಲ್ಲಿದ್ ಬಿಟ್ಟು ಪೊಲೀಸ್ ಸ್ಟೇಷನ್ದಾಗ ಎಲ್ಲೆಲ್ಲಿ ಓಡಾಡ್ರ ನೋಡ್ರಿ. ಒಬ್ಬ ಲೀಡರ್ ಬಂದು ಅವ್ನ್ ಕರ್ಕೊಂಡು ಹೊಂಟ್ಬಿಟ್ಟ. ನಾ ಕರ್ಕೊಂಡು ಹೋಗ್ತೇನೆ ನಂಗೆ ದವಾಖಾನೆಗೆ. ಅವೆಲ್ಲ CCTV ಒಳಗೆ ರೆಕಾರ್ಡ್ ಆಗ್ಯಾವ ಸರ್. ಅಕಸ್ಮಾತ್ ಸಾಕ್ಷ್ಯ ನಾಶ ಆಯ್ತತ್ತೀವ್ರಿ ನಾಳೆ ಇಲ್ಲಿ, ಅದು ಇನ್ನೂ ದೊಡ್ಡ ಅಫೆನ್ಸ್. ಅದು ಮಾಡಬಾರ್ದು. ಅವರು ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ಬೇಕು. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇಸ್ ವೆರಿ ಮಸ್ಟ್. ಯಾಕಂದ್ರಿ ಒಂದ್ ಕಡೆ ಅಪರಾಧ ಎಸಗಿರೋರು ಒಂದ್ ಕಡೆ ಆದ್ರ ಪೊಲೀಸ್ ಸ್ಟೇಷನ್ ಕಸ್ಟಡಿ ಒಳಗೆ ಲೈವ್ ಹೋಗ್ತಾರಂತಂದ್ರ ಸರ್ ಇದು 7 ನಿಮಿಷದ ಹಿಂದ್ರಿ. ಈಗ ನಾವು ಹೊರಗೆ ಬರ್ಬೇಕಂತ ಮೊದಲು 7 ನಿಮಿಷದ ಮೊದಲು ಲೈವ್ ಹೋಗ್ಯಾರ. ಅಲ್ಲಿಂದ ಪಾಂಪ್ಲೆಟ್ನಾಗ ಇರೋ ಅಂಶವನ್ನೇ ಓದಿ ಹೇಳ್ತಾರ. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರ ಇನ್ಸ್ಟ್ರಕ್ಷನ್ ಮೇಲೆ ನೂರು ಸರ್ ಪಾಪ ಹತಾಶರಾಗಿ ಅವರು ಏನ್ ಮಾಡಿ ಗೆಲ್ಲಬೇಕು ಅನ್ನೋಂಥದ್ರ ಬಗ್ಗೆ ಗೊತ್ತದಲ್ಲ. ಅವ್ರನ್ನ ಏನಕ್ಕೇನ ಪ್ರಕಾರನೇನ ಗೆಲ್ಲಬೇಕು ಅನ್ನುವಂತ ಮಾನಸಿಕತೆಗೆ ತಲುಪಿರೋದು. ಎಲ್ಲಿ ಸೋಲ್ತೀವಿ ಅನ್ನೋಂತ ಒಂದು ಹತಾಶೆಯಿಂದ ಎಲ್ಲ ಸಂಗತಿಗಳು ನಡೀತಿದೆ. ನಾ ಅದಕ್ಕೆ ಹೇಳಕತ್ತೀನಿ, ಫೇರ್ ಅಂಡ್ ಫ್ರೀ ಇಲೆಕ್ಷನ್ ಆಗ್ಲಿ, ಜನಾದೇಶ ಒಪ್ಪನ್ನ. ಯಾಕೆ ಕಾರಣಗಳೇ ಯಾಕೆ ಇಂಥದಕ್ಕೆ ಸಣ್ಣತನಕ್ಕೆ ಹಿಡಿತೀರಿ, ದೊಡ್ಡದಾಗದಾಗಿದ್ದು ಅಂತ 100% ನಿಮ್ಮೆಲ್ಲರ ಮುಖಾಂತರ